ಜಾತಿ ನಿಂದನೆ ಆರೋಪದ ಒಂದು ಕೇಸ್ ಇತ್ತಲ್ಲ ಆರ್ ನಗರ ಶಾಸಕ ಮುನಿರತ್ನ ವಿರುದ್ಧವಾಗಿ ಈ ಒಂದು ಕೇಸಲ್ಲಿ ಇವತ್ತು ಮುನಿರತ್ನಗೆ ಒಂದು ರಿಲೀಫ್ ಸಿಕ್ತು. ಬೇಲ್ ಸಿಕ್ತು ಇವತ್ತು ಕೋರ್ಟ್ನಿಂದ. ಬೇಲ್ ತಗೊಂಡು ನೀನು ಆಚೆ ಇರಪ್ಪ ಅಂತ. ಪರಪ್ಪನ ಅಗ್ರಹಾರದಿಂದ ಇದೇ ಕಾರಣಕ್ಕೆ ಬೇಲ್ ಸಿಕ್ತಲ್ಲ ಅಂತ ಆಚೆ ಬರ್ತಾ ಇದ್ದಂತೆಯೇ ಮತ್ತೆ ಅರೆಸ್ಟ್. ಯಾವ ಕಾರಣಕ್ಕಪ್ಪ ಮತ್ತೆ ಅರೆಸ್ಟ್ ಆಗೋದು? ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಇದೇ ಮುನಿರತ್ನ ವಿರುದ್ಧವಾಗಿ ಅತ್ಯಾಚಾರದ ಆರೋಪ ಇದೆ, ಹನಿ ಟ್ರ್ಯಾಪ್ನ ಆರೋಪ ಇದೆ. ಕೆಲವನ್ನ ಓದಲಿಕ್ಕೂ ಆಗಲ್ಲ, ಹೇಳಲಿಕ್ಕೂ ಆಗಲ್ಲ. ಆ ಒಂದು ಗಂಭೀರತೆ ಕೆಲವು ಪ್ರಕರಣಗಳಲ್ಲಿದೆ. ಅತ್ಯಾಚಾರ ಕೇಸ್ನಲ್ಲಿ ಬಂಧನ ಆಗೋದು ಬಹುತೇಕ ಫಿಕ್ಸ್. ಆಚೆ ಬರ್ತಾ ಇದ್ದಂತೆಯೇ ಮತ್ತೆ ಅರೆಸ್ಟ್ ಆಗೋದು ಫಿಕ್ಸ್. ಕಾರಣ ಅತ್ಯಾಚಾರದ FIR ಕೂಡ ದಾಖಲಾಯ್ತಲ್ಲ, ಅದರ ಹಿನ್ನೆಲೆಯಲ್ಲಿಯೂ ಕೂಡ ಯಾವ ರೀತಿ ಪ್ರಜ್ವಲ್ ರೇವಣ್ಣಗೆ ಜರ್ಮನಿನೋ ಯಾವುದೋ ಬೇರೆ ದೇಶನೋ ಆ ಕಡೆಯಿಂದ ಏರ್ಪೋರ್ಟಲ್ಲಿ ಬರ್ತಾ ಇದ್ದಂತೆ ಅರೆಸ್ಟ್ ಮಾಡ್ಕೊಂಡು ಹೋಗಿ ಸ್ಥಳ ಮಹಜರು ಬೇರೆ ಬೇರೆ ಪರೀಕ್ಷೆಗಳು ಆಯಿತು. ಅತ್ಯಾಚಾರ ಕೇಸ್ ಅಂತ ಆದಮೇಲೆ ಅದೇ ಪರೀಕ್ಷೆಗಳೆಲ್ಲವೂ ಕೂಡ ಪ್ರೊಸೀಜರ್ ಪ್ರಕಾರ ಮುನಿರತ್ನಗೂ ಆಗಬೇಕು. ಇನ್ನು ಸಂತ್ರಸ್ತೆ ದೂರಿನಲ್ಲಿ ಈ ಮುನಿ ಟ್ರ್ಯಾಪ್ ಕತೆ ಇದೆಯಲ್ಲ, ಮುನಿಯನ್ನ ಹನಿ ಟ್ರ್ಯಾಪ್ ಕತೆ, ಇದು ಬಹಳ ಜೋರಾಗಿದೆ, ಗಂಭೀರವಾಗಿದೆ, ಇದು ಭೀಕರವಾಗೂ ಇದೆ. ಇದು ಸಂತ್ರಸ್ತ ಮಹಿಳೆ ಏನು ಮಾಡ್ತಾರೆ, ಕಗಲೀಪುರ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ. ಲೈಂಗಿಕ ದೌರ್ಜನ್ಯ ಒಂದು ಕಡೆ, ಹನಿ ಟ್ರ್ಯಾಪ್ ನಡೆಸಿರೋದು ಒಂದು ಕಡೆ, ತಾನು ಅತ್ಯಾಚಾರ ಎಸಗಿದ್ದಲ್ಲದೆ ಅದೇ ಮಹಿಳೆಯನ್ನು ಬೇರೆ ವ್ಯಕ್ತಿಗಳೊಂದಿಗೆ ಹನಿ ಟ್ರ್ಯಾಪ್ ಮಾಡಲು ಕೂಡ ಬಳಸಿಕೊಂಡಿರುವುದು. ಇದಲ್ಲದೆ ಕೆಲವು HIV ಪೀಡಿತ ಮಹಿಳೆಯರನ್ನು ಒಂದು ಟೀಮನ್ನು ಇಟ್ಕೊಂಡು ತನಗೆ ಆಗದವರ ಮೇಲೆ ಅವರೊಂದಿಗೆ HIV ಪೀಡಿತ ಮಹಿಳೆಯರ ಮೂಲಕ ಹನಿ ಟ್ರ್ಯಾಪ್ ನಡೆಸಿರ್ತಕ್ಕಂಥ ಆರೋಪವನ್ನು ಕೂಡ ಇದೇ RR ನಗರ ಶಾಸಕ ಮುನಿರತ್ನ ಅವರು ಹೊತ್ತುಕೊಂಡಿರೋದು. ದೂರಲ್ಲಿದೆ, ದೂರಲ್ಲೇನಿದೆ ಅದು ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ಮುನಿರತ್ನ ಸೇರಿ ಬರೀ ಮುನಿರತ್ನ ಮೇಲೆ ಮಾತ್ರ ಅಲ್ಲ, ಇದು 7 ಜನರ ಮೇಲೆ FIR ಆಗಿದೆ. ತಂಡವನ್ನೇ ಕಟ್ಟಿಕೊಂಡು ಒಂದು ತಂಡನೇ ಇತ್ತು ಮುನಿರತ್ನ ವಿಚಾರದಲ್ಲಿ. ಯಾವ್ಯಾವ ಕಾರ್ಪೊರೇಟರ್ ಆಗಲ್ವೋ, ಯಾವ್ಯಾವ ಲೀಡರ್ಗಳಾಗಲ್ವೋ, ಯಾವ್ಯಾವ ರಾಜಕಾರಣಿಗಳಾಗಲ್ವೋ ಅವ್ರ ಜೊತೆಗೆ ಒಂದು ಕಡೆ ಹನಿ ಟ್ರ್ಯಾಪು ಆಗಬೇಕು, ನಗ್ನ ವಿಡಿಯೋಗಳು ಕೂಡ ಸಿಗಬೇಕು. ಅಟ್ ದ ಸೇಮ್ ಟೈಮ್ ಅವ್ರಿಗೆ HIV ಕೂಡ ಅಂಟಿಸ್ಬೇಕು ಅಂತ. ಯಾವ ವ್ಯಕ್ತಿ ಹನಿ ಟ್ರ್ಯಾಪ್ಗೆ ಒಳಗಾಗ್ತಾನೋ ಅವನು ಬರೀ ಮಾನ ಮರ್ಯಾದೆ ಕೂಡ ಕಳ್ಕೊಳ್ಳಲ್ಲ, ಹಣ ಮಾತ್ರ ಕಳ್ಕೊಳ್ಳಲ್ಲ, ಅವನ ಆರೋಗ್ಯವನ್ನು ಕಳ್ಕೊಂಡು ಅವನು ಮುಗಿದು ಹೋಗಬೇಕು ಅಂತ. ಇದೆಲ್ಲವನ್ನು ಕೂಡ ಮಹಿಳೆ ತನ್ನ ದೂರಲ್ಲಿ ದಾಖಲು ಮಾಡ್ತಾರೆ. ಒಂದು ಪ್ರಕರಣದಲ್ಲಂತೂ ತನಗೆ ಆಗದವರ ಮಗನಿಗೂ ಹನಿ ಟ್ರ್ಯಾಪ್ ಮಾಡು ಅಂತ ಹೇಳಿದ್ರು, ಅವನ ಮಗನಿಗೂ. ಆಗ ಈ ಮಹಿಳೆ ಉಲ್ಲೇಖ ಮಾಡ್ತಾಳೆ, ಸ್ವಾಮಿ ಅವನ ಮಗನಿಗೂ ನನ್ನ ಮಗನಿಗೂ ಒಂದೇ ಏಜು, ಅಂಥ ಚಿಕ್ಕ ಹುಡುಗರನ್ನ ಅವ್ರಿಗೊಂದು HIV ಬರ್ಸ್ಬಿಡಿ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಇದು ನಾನು ಒಪ್ಪಲ್ಲ ಅಂತ ಕೂಡ ಇದೇ ಮಹಿಳೆ ಹೇಳಿದ್ದಾಗಿ FIR ಅಲ್ಲಿ ದಾಖಲು ಮಾಡ್ತಾರೆ. HIV ಸೋಂಕಿತೆ ಜೊತೆ ಸಂಪರ್ಕ ಮಾಡಿಸಿದಂತಹ ವಿಡಿಯೋ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಯಾರ್ಯಾರ ಮೇಲೆ ಹಾಗಾದರೆ ಹನಿ ಟ್ರ್ಯಾಪ್ ಅಸ್ತ್ರವನ್ನು ಬಳಸಿರೋದು ಮುನಿರತ್ನ ಅಂತ ಆರೋಪ ಇರೋದು ಅಂತ ಹೇಳಿದ್ರೆ ಕೆಲ ಅಧಿಕಾರಿಗಳು, ರಾಜಕಾರಣಿಗಳ ವಿರುದ್ಧವಾಗಿ. ಹಾಗಾದರೆ ಮುನಿರತ್ನ ಅವರು ತನ್ನ ರಾಜಕೀಯ ಶತ್ರುಗಳ ವಿರುದ್ಧ, ತನ್ನ ಮಾತು ಕೇಳದ ಅಧಿಕಾರಿಗಳ ವಿರುದ್ಧವಾಗಿ ಈ ತರಹ ಈ ಮಹಿಳಾ ಅಸ್ತ್ರವನ್ನು ಬಳಸ್ಕೊಂಡ್ರ, HIV ಅಸ್ತ್ರವನ್ನು ಬಳಸ್ಕೊಂಡ್ರ, ಹನಿ ಟ್ರ್ಯಾಪ್ ಅಸ್ತ್ರ ಬಳಸಿದ್ರ, ವಿಡಿಯೋ ಅಸ್ತ್ರವನ್ನು ಇಟ್ಕೊಂಡ್ರ? ನಿಮಗೆ ವಿಡಿಯೋದಲ್ಲಾದರೂ ಆತ ಬಗ್ಬೇಕು, ವಿಡಿಯೋದಲ್ಲಾದರೂ ಬಗ್ಲೇಬೇಕಲ್ಲ. ನಿಂದೆಲ್ಲ ನನಗೆ ಗೊತ್ತಿದೆ ನಾನು ಜಾತಕ ಅಂತ ಹೇಳಿ ಅದರಲ್ಲಾದರೂ ಬಗ್ಬೇಕು. ಬಗ್ಲಿಲ್ವಾ? ಹಣ ಆದರೂ ತನಗೆ ಕೊಡಬೇಕು, ಆಗಲಿಲ್ವಾ? ನಿಂಗೆ ರೋಗ ಆದರೂ ಬರ್ಸ್ತೀನಿ ನೋಡು ನಾನು ಅಂತ. ಆ ಪ್ರಯತ್ನವನ್ನು ಮುನಿರತ್ನ ಅವರು ಮಾಡಿದ್ದಾರೆ ಅಂತ ಹೇಳಿ FIR ಅಲ್ಲಿದೆ. ಕೋವಿಡ್ ಟೈಮಲ್ಲಿ ಈ ಮಹಿಳೆ ಅನೇಕ ಕಡೆ ಸಾರ್ವಜನಿಕ ಸೇವೆ ಮಾಡ್ತಾ ಇದ್ರು ಅಂತ ಹೇಳಿ ಗುರುತಿಸಿ ಕರೆ ಮಾಡಿದ್ದು ಮುನಿರತ್ನ ಅಂತೆ. ನಮಸ್ತೆ, ನಾನು ಲೀಡರ್ ಇದ್ದೀನಿ, ನಿಮ್ಮ ಭಾಗದ ಶಾಸಕ ಮೀಟ್ ಮಾಡಬೇಕಲ್ಲ. ಬಳಿಕ ಸ್ವಲ್ಪ ಕ್ಲೋಸ್ ಆಗಿ ವಿಡಿಯೋ ಕಾಲ್ ಮಾಡೋದು ಸ್ಟಾರ್ಟ್ ಆಯ್ತಂತೆ. ವಿಡಿಯೋ ಕಾಲ್ನ ಮೂಲಕವಾಗಿ ಬೆತ್ತಲೆ ಆಗಬೇಕು ಅಂತ ಒತ್ತಾಯ. ನಾನು ಆಕ್ಷೇಪ ಮಾಡಿಬಿಟ್ಟೆ, ಇದಕ್ಕೆ ಒಪ್ಪಲಿಲ್ಲ ನಾನು ಮುನಿರತ್ನ ಅವ್ರು ಕೇಳಿದ್ದಕ್ಕೆಲ್ಲ ಅಂತ ಹೇಳಿದ್ದಕ್ಕೆ, ರಾಜಕೀಯಕ್ಕೆ ನೀನು ಬರಬೇಕಾದ್ರೆ ಬೆಳಿಬೇಕಾದ್ರೆ ಇವೆಲ್ಲ ಕಾಮನ್ ಕಣಮ್ಮ ಅಂತ ಹೇಳಿದ್ರು ನನಗೆ. ಜೊತೆಗೆ ನಾನು ಶಾಸಕ ಇದ್ದೀನಿ, ಜನ ಬೆಂಬಲ ಇದೆ, ಎಲ್ಲದಕ್ಕೂ ನಾನು ಅಪೋಸ್ ಮಾಡಿದೆ. ನಾನೊಬ್ಬ MLA ಇದ್ದೀನಿ, ಜನ ಬೆಂಬಲ ಕೂಡ ಇದೆ. ಸುಮ್ಮನೆ ಇದ್ದರೆ ಸರಿ, ಇಲ್ದಿರ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ, ನಿನ್ನ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಂತ ಹೆದರಿಸಿ ಅತ್ಯಾಚಾರವನ್ನು ಮಾಡಿದ್ರು. ಬರೀ ಅತ್ಯಾಚಾರ ಅಲ್ಲ, ಈ ಅತ್ಯಾಚಾರದ ವಿಡಿಯೋ ಕೂಡ ಇಟ್ಕೊಂಡಿದ್ದಾರೆ. ಆ ವಿಡಿಯೋ ಇಟ್ಕೊಂಡು ಫ್ಯಾಮಿಲಿಗೆ ತೋರಿಸ್ತೀನಿ, ಗಂಡಂಗೆ ತೋರಿಸ್ತೀನಿ, ಸಾರ್ವಜನಿಕವಾಗಿ ಬಿಟ್ಬಿಡ್ತೀನಿ, ನನ್ನ ಪಾರ್ಟ್ ಮಾತ್ರ ಬ್ಲರ್ ಮಾಡಿಬಿಡ್ತೀನಿ, ನನ್ನ ಭಾಗ ಕಾಣ್ದಂಗೆ ಎಡಿಟ್ ಮಾಡಿಸ್ಬಿಡ್ತೀನಿ. ಇದೆಲ್ಲವನ್ನು ಹೆದರಿಸಿ ಮತ್ತೆ ಅತ್ಯಾಚಾರ ಮಾಡಿದ್ದಾರೆ. ಬೇರೆ ವ್ಯಕ್ತಿಗಳೊಂದಿಗೆ ಹನಿ ಟ್ರ್ಯಾಪ್ಗೂ ನನ್ನನ್ನೇ ಬಳಸ್ಕೊಂಡಿದ್ರು ಅಂತ ಮಹಿಳೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಇದು. ಜೊತೆಗೆ ಚಿತ್ರೀಕರಿಸಿರುವ ವಿಡಿಯೋಗಳನ್ನು TVಯಲ್ಲಿ ಹಾಕಿ ಒಂದು ನಾನು ನಂಬಲಿಲ್ಲ ಅಂದರೆ ಬಾಯಲ್ಲಿ ಪ್ಲೇ ಮಾಡ್ತೀನಿ ಅಂತ ಹೇಳಿ ಅದೇ ವಿಡಿಯೋನ TVಯಲ್ಲಿ ಹಾಕಿ ನನಗೆ ತೋರಿಸಿದ್ದಾರೆ. ಪರಿಚಯ ಇರತಕ್ಕಂಥ ಮತ್ತೊಬ್ಬ ಮಹಿಳೆ ಜೊತೆ ಸೇರಿ ಆತ ಹೇಳಿದವರಿಗೆಲ್ಲ ಹನಿ ಟ್ರ್ಯಾಪನ್ನು ಮಾಡಿದ್ದಾರೆ. ವ್ಯಕ್ತಿಯೊಬ್ಬರಿಗೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ HIV ಸೋಂಕಿತೆಯನ್ನೇ ಕಳಿಸ್ಕೊಟ್ಟಿದ್ರು ಅಂತ ಕೂಡ ಸವಿಸ್ತಾರವಾಗಿ ಆ ಒಂದು ಮಹಿಳೆ ಇದೇ ಮುನಿರತ್ನ ವಿರುದ್ಧವಾಗಿ ದೂರನ್ನು ಕೊಟ್ಟಿರೋದು. ಎಲೆಕ್ಷನ್ ಸರ್ವೈಸ್
ಮುನಿರತ್ನ ಪರ ಮೈ ವೇ ಆರ್ ನೋ ವೇ ಅಂತ, ಮುನಿರತ್ನ ವೇ ಆರ್ ನೋ ವೇ ಅಂತ, ಮುನಿರತ್ನ ದಾರಿಲೇ ಇರಬೇಕು, ಇಲ್ಲದ್ರೆ ನಿಮಗೆ ಬೇರೆ ದಾರಿನೇ ಇಲ್ದಂಗೆ ಮಾಡ್ತೀನಿ ನಾನು ಅಂತ ಹೆದರಿಸಿ ಬೆದರಿಸಿ ವಿಡಿಯೋನ ಮಾಡಿಕೊಂಡು ಆ ಒಂದು ವಿಡಿಯೋಗಳ ಮೂಲಕವಾಗಿ ಚುನಾವಣಾ ಲಾಭವನ್ನು ಪಡ್ಕೊಂಡಿದ್ದಾರೆ. ರಾಜಕಾರಣಿ ವಿಡಿಯೋ ಇದೆ ಇವ್ರ ಹತ್ರ, ಪೊಲೀಸರ ವಿಡಿಯೋಗಳಿವೆ ಅಂತ ಕೂಡ ಬೆದರಿಸ್ತಾ ಇದ್ರು ಅಂತ ಅವ್ರು ಹೇಳಿದ್ದಾರೆ. ಪುರುಷರು ಅಷ್ಟೇ ಅಲ್ಲದೆ ಕೆಲ ಮಹಿಳೆಯರಿಗೂ ಕೂಡ ಮಾತ್ರೆಗಳನ್ನು ಕೊಟ್ಟು ಮತ್ತು ಬರೆಸಿ ಅವನ್ನ ನಗ್ನವಾಗಿ ಮಲಗಿಸಿ ಬೆತ್ತಲೆಯಾಗಿ ಮಲಗಿಸಿ ಆ ವಿಡಿಯೋಗಳನ್ನು ಕೂಡ ಮಾಡಿ ನಿರಂತರ ತೊಂದರೆಯನ್ನು ಕೊಟ್ಟಿದ್ದಾರೆ. ಕೆಲವೊಂದಷ್ಟು ಬೇರೆ ಬೇರೆ ಬೆಂಗಳೂರು ಸುತ್ತಮುತ್ತಲಿನ ಪ್ಲೇಸ್ಗಳನ್ನು ಬರೆದಿದ್ದಾರೆ. ಅಲ್ಲಿಗೇನೋ ಟ್ರಿಪ್ ಅಂತ ಹೋಗೋದು, ವೆಕೇಷನ್ ಅಂತ ಹೋಗೋದು, ಸ್ಟಿಕೇಷನ್ ಅಂತ ಹೋಗೋದು, ಅಲ್ಲಿ ಹೋಗಿ ಅವ್ರಿಗೆ ಯಾವುದರಲ್ಲೋ ಒಂದಷ್ಟು ಜ್ಯೂಸಲ್ಲೆಲ್ಲ ಈ ಥರದ್ದೊಂದು ಮಾತ್ರೆನೋ ಪುಡಿನೋ ಬೆರೆಸಿ ಅವರು ಮತ್ತೆ ಬಂದು ಮಲಗಿದ್ದಾಗ ಬೆತ್ತಲೆ ಮಾಡಿ ಒಂದಷ್ಟು ವಿಡಿಯೋಗಳನ್ನು ಮಾಡಿ ತೊಂದರೆ ಕೊಟ್ಟಿದ್ದಾರೆ ಅಂತ ಕೂಡ ಈ ಮಹಿಳೆ ತನ್ನ ದೂರಿನಲ್ಲಿ ತಿಳಿಸಿದ್ದಾರೆ.